ಏನ್ ಸ್ಪೆಷಲ್ ಸಾಂಗ್ ಸ್ಟಾರ್ಟ್ ಮಾಡೋದು ಏನಾದ್ರು ಅಂದ್ರೆ ಮುಂಚೆ ನಾವು ಐಟಮ್ ಸಾಂಗ್ ಅಂತ ಕರಿತಾ ಇದ್ವಲ್ಲ ಇವಾಗ ಸ್ಪೆಷಲ್ ಸಾಂಗ್ ಇಂದ ಸ್ಟಾರ್ಟ್ ಮಾಡಿದ್ರ ನೀವು ಆ ಥರ ವಾಟ್ ಇಸ್ ಮ್ಯಾಮ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಖುದ್ದಾಗಿ ಥ್ಯಾಂಕ್ ಯು ಅಂಡ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಸ್ವಲ್ಪ ಲೇಟ್ ಆಗೋಯ್ತು, ಬೇಜಾರು ಮಾಡ್ಕೋಬೇಡಿ. ನಮ್ಮಿಂದ ಏನೋ ತೊಂದರೆ ಆಗಿದ್ರೆ ಫಸ್ಟ್ ಆಫ್ ಆಲ್ ಸಾರಿ ಸಾರಿ ಸಾರಿ. ಕ್ಯಾಮ್ರಾ ಯಾರ್ಯಾರು ಇಟ್ಕೊಂಡಿದೆ ಪಾಪ ತುಂಬಾ ವೇಟ್ ಇಟ್ಕೊಂಡು ಓಡಾಡ್ತಾ ಇದ್ರೆ ನೋಡಿದೆ, ಎಕ್ಸ್ಟ್ರೀಮ್ಲಿ ಸಾರಿ. ಕಮಿಂಗ್ ಟು ಯುವರ್ ಕ್ವೆಶ್ಚನ್ ಮ್ಯಾಮ್, ಬರ್ಡೇ ಅಂಡ್ ಮುದ್ದೋಲ್ ತುಂಬಾ ಟೈಮ್ ತಗೊಂಡಿರೋ ಅಷ್ಟೇ ಟೈಮ್ ತಗೊಂಡಿರೋದು ಶಾರ್ಟ್ Yeah. ಕೇಳ್ತಾ ಇರೋದು ಮುದ್ದೋಳ್ಗೆ ನಾವು ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದ್ರ ಸ್ಟೋರಿ ಅದು ಏನಾದ್ರು ಒಂದು ಗ್ಲಿಮ್ಸ್ ಆ ನಾಯಿಗಳ ಬಗ್ಗೆ ನೀವು ಸ್ಪೆಷಲ್ ಸಾಂಗ್ ಒಂದು ಅಟ್ರಾಕ್ಷನ್ಗೆ ಆಮೇಲೆ ಹಳ್ಳಿ ಮೇಷ್ಟ್ರದು ಒಂದಷ್ಟು ಅದೆಲ್ಲ ತಗೊಳ್ಳೋದು ವಾಟ್ ಇಸ್ ಜಸ್ಟ್ ಮಿಯರ್ ಅಟ್ರಾಕ್ಷನ್ ಫಾರ್ ಸ್ಪೆಷಲ್ ಸಾಂಗ್ ಮ್ಯಾಮ್ 100% ಕಂಟೆಂಟ್ ಓರಿಯೆಂಟೆಡ್ ಸಾಂಗ್ ಅಂಡ್ ಆಬ್ವಿಯಸ್ಲಿ ಫಾರ್ ಕಮರ್ಷಿಯಲ್ ಪರ್ಪಸ್. ಆಬ್ವಿಯಸ್ಲಿ ಕಮರ್ಷಿಯಲ್ ಪರ್ಪಸ್ಗೆ ಈ ಸಾಂಗ್ ಮಾಡಿರೋದು. ಅಂಡ್ ಸ್ಟಾರ್ಟಿಂಗ್ ಏನಂದ್ರೆ ಒಂದು ಪ್ರಮೋಷನ್ ಪ್ಲಾನ್ ಮಾಡಿದ್ರೆ ಬೈ ದ ಟೈಮ್ ನನ್ನ ಸಿನಿಮಾ ರಿಲೀಸ್ ಆಗೋ ಅಷ್ಟರಲ್ಲಿ ಅದನ್ನ ಪರ್ಸೆಂಟೇಜ್ ಲೆಕ್ಕ ನಾವೆಲ್ಲರೂ ಡಿವೈಡ್ ಮಾಡಿದ್ವಿ. 25%, 25%, 25%, 25%. ಸೊ ಫಸ್ಟ್ 25% ನಮ್ಮ ಸ್ಟ್ರಾಟಜಿ ಸ್ವಲ್ಪ ಬೇರೆ ತರ ಪ್ಲಾನ್ ಮಾಡಿದ್ವಿ. ಸೊ ಫಸ್ಟ್ ಆಫ್ ಆಲ್ ಈ ಸಾಂಗ್ ರಿಲೀಸ್ ಮಾಡಿದ ಉದ್ದೇಶ ಏನಂದ್ರೆ ತುಂಬಾ ಜನ ಫಸ್ಟ್ ಸಾಂಗ್ ಬಗ್ಗೆ ನಮ್ ಹತ್ರ ತುಂಬಾ ಜನ ಕೇಳ್ತಾ ಇದ್ರು. ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಇಶಿತಾ ರಾಜ್ ಫ್ರಮ್ ನಾರ್ತ್ ಅಂಡ್ ಸಂಜನಾ ಆನಂದ್ ಬಗ್ಗೆ ಎಲ್ರಿಗೂ ಗೊತ್ತು, ನಮ್ಮ ಬ್ಯಾಂಗಲ್ ಬಂಗಾರಿ ಅವರು. ಕಾರ್ತಿಕ್ ರಾಜನ್ ನಮ್ಮ ಡೈರೆಕ್ಟರ್ ಅಂಡ್ ಈ ಸಾಂಗ್ ಇನ್ ಹೀರೋ ನಾನಲ್ಲ, ನನ್ನ ಕೋರಿಯೋಗ್ರಾಫರ್ ಮಿಸ್ಟರ್ ಮನಿ ಮಾಸ್ಟರ್. ಅವರು ನಮ್ಮ ಸಾಂಗ್ ನ 6 months 7 months ಬ್ಯಾಕ್ ಶೂಟ್ ಮಾಡಿದ್ವಿ ನಾವು. ಅದಾದ್ಮೇಲೆ ಆ ಸಾಂಗ್ ತಗೊಂಡು ಮಾಸ್ಟರ್ ಆಮೇಲೆ ಪ್ಲೀಸ್ ಟಾಕ್ ಅಬೌಟ್ ಯುವರ್ ಜರ್ನಿ ಆಸ್ ಅ ಕೋರಿಯೋಗ್ರಾಫರ್. ತಮಿಳಲ್ಲಿ ದ ಮೋಸ್ಟ್ ಹ್ಯಾಪನಿಂಗ್ ಮಾಸ್ಟರ್ ಇವಾಗ ಸದ್ಯಕ್ಕೆ ಇರೋ ಎಲ್ಲಾ ಯಂಗ್ಸ್ಟರ್ಸ್ ಜೊತೆನೂ ಸಿಂಗಲ್ ಕಾರ್ಡ್ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಸಾಂಗ್. ಸೊ ಆಮೇಲೆ ನಮ್ಮ ಕನ್ನಡದವರು ಅವ್ರು ಇಲ್ಲೇ ಸ್ಟೇ ಮಾಡ್ತಾರೆ, KR ಕಡೆನೇ ಸ್ಟೇ ಮಾಡ್ತಾರೆ ಅಂಡ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ದಟ್. ಸೊ ಸಾಂಗ್ ಅಂತ ಮಾಡ್ತಾರೆ ಫಸ್ಟ್ ಸಿನಿಮಾದು ಬರೀ ಗ್ಲಿಮ್ಸು ಡೈಲಾಗು, ಇದು ಬಂದು ಸ್ಟೋರಿ ಓರಿಯೆಂಟೆಡ್ ಫಿಲ್ಮ್. ಸೊ ಏನೋ ಫಸ್ಟ್ ಕ್ವಾಲಿಟಿ ತೋರ್ಸೋಣ, ನಮ್ಮ ಸಿನಿಮಾದಲ್ಲಿ ಸ್ಟಾರ್ ಕ್ಯಾಸ್ಟ್ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಒಂದು 3 days ಬ್ಯಾಕ್ ಅದನ್ನ ಲಾಂಚ್ ಮಾಡಿದ್ವಿ. ಬಿಕಾಸ್ ಒಬ್ಬ ಹೀರೋ ಸೃಷ್ಟಿ ಆಗ್ಬೇಕಂದ್ರೆ, ಆ ಪಾತ್ರ ಹೀರೋ ಆಗ್ಬೇಕಂದ್ರೆ ತುಂಬಾ ಜನ ಕ್ಯಾರೆಕ್ಟರ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಒಂದು ಸ್ಟೋರಿ ಫಾರ್ಮ್ ಆಗೋದು. ಸೊ ನಮ್ಮ ಸಿನಿಮಾದಲ್ಲಿ ಆ ಕ್ಯಾಸ್ಟ್ ಇರುವಂತ ಒಂದು ಪವರ್ ಏನು, ಅಂಡ್ ಇಟ್ ಈಸ್ ನಾಟ್ ಅ ಸ್ಟೋರಿ ಬೇಸ್ಡ್ ಆನ್ ಅ ಹೀರೋ, ಇಟ್ಸ್ ಅ ಸ್ಟೋರಿ ಬೇಸ್ಡ್ ಆನ್ ಕ್ಯಾರೆಕ್ಟರ್ಸ್. ಸೊ ಅದಾದ್ಮೇಲೆ ನಾವು ಸಾಂಗ್ ಬಂದಿದ್ದ ಪರ್ಪಸ್ ಏನಂದ್ರೆ ಫಸ್ಟ್ ಕ್ವಾಲಿಟಿ ಆಫ್ ದ ಫಿಲ್ಮ್ ಯಾವ ತರ ಇರುತ್ತೆ ಅಂತ ಫಸ್ಟ್ ಒಂದು ಗ್ಲಿಮ್ಸ್ ಕೊಡೋಣ ನಾವು. ಬಿಕಾಸ್ ಇದಾದ್ಮೇಲೆ ನಮ್ಗೆ ಇನ್ನೊಂದು 2 ಎಕ್ಸ್ಕ್ಲೂಸಿವ್ ಸಾಂಗ್ಸ್ ಇದೆ. ನೆಕ್ಸ್ಟ್ ಮೇಜರ್ ಒಂದೇ ಒಂದು ಟ್ರೇಲರ್ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ, ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಕಂಟೆಂಟ್. ನಮ್ಮ ಸಿನಿಮಾದ ಏನೇನು ಕಂಟೆಂಟ್ ಇದೆ ಒಂದೇ ಟ್ರೇಲರ್ ಅಲ್ಲಿ ಬಿಡೋಣ ಅಂತ ಅನ್ಕೊಂಡಿದೀವಿ. ವೆರಿ ಸಿಂಪಲ್ ಸ್ಟ್ರಾಟಜಿ ಅಷ್ಟೇ. ನಮ್ದು ಸಾಂಗ್ಸ್ ಆಗಿರ್ಲಿ ಏನೇ ಆಗಿರ್ಲಿ, ಈ ಮಿಲಿಯನ್ಸ್, ಈ ಲೈಕ್ಸ್, ಈ ಕಮೆಂಟ್ಸ್ ಏನೇನಿದೆ ಪ್ರತಿಯೊಬ್ರು ನಮ್ಮ ಸಿನಿಮಾನ ನೋಡಿ, ನಮ್ಮ ಕಂಟೆಂಟ್ ನ ನೋಡಿ ಅವ್ರಿಗೆ ಇಷ್ಟ ಆಗ್ಬೇಕು, ಅವ್ರು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡ್ಬೇಕು. ಸೊ ಮೇನ್ ಐಡಿಯಾ ಇರೋದು ಕ್ವಾಲಿಟಿ ಅಂಡ್ ಆರ್ ವಿ ಗಿವಿಂಗ್ ಅ ಗುಡ್ ಕಂಟೆಂಟ್, ಬಿಕಾಸ್ ಓನ್ಲಿ ಗುಡ್ ಕಂಟೆಂಟ್ ಕ್ಯಾನ್ ವಿನ್ ದ ಆಡಿಯನ್ಸ್. ಸೊ ಸ್ಟಾರ್ಟಿಂಗ್ ವಿತ್ ಅ ಸಾಂಗ್ ನಮಗೆ ಪಾಸಿಟಿವ್ ಅನ್ನಿಸ್ತು ಈ ಸಾಂಗ್. ಮೋರೋವರ್ ನನ್ನ ಪ್ರೊಡ್ಯೂಸರ್, ನನ್ನ ಕೈ ಜೋಡಿಸಿದ ನಮ್ಮ ಪ್ರೊಡ್ಯೂಸರ್ಸ್ ವಿಜಯ್ ಸರ್ ಅಂಡ್ ಅಮೃತ ಮ್ಯಾಮ್ ತುಂಬಾ ಇಷ್ಟ ಆಗಿದ್ದು ಸಾಂಗ್. ಅಂಡ್ ಮ್ಯಾಮ್ ವಾಸ್ ಇನ್ಸಿಸ್ಟಿಂಗ್, ನೋ ವಿಲ್ ಸ್ಟಾರ್ಟ್ ಆಫ್ ಸಮಥಿಂಗ್ ಪಾಸಿಟಿವ್ಲಿ, ಸಾಂಗ್ ಇನ್ ಫಸ್ಟ್ ಬಿಡಿ ಅಂತ ಮ್ಯಾಮ್ ಇನ್ಸಿಸ್ಟ್ ಮಾಡಿದ್ರು. ಸೊ ಆಸ್ ಅ ಟೀಮ್ಸ್ ಡಿಸ್ಕಷನ್ ನಾವು ಸಾಂಗ್ ನ ರಿಲೀಸ್ ಮಾಡಿದ್ವಿ. ಅನೌನ್ಸ್ ಮಾಡ್ದಾಗಿಂದ ಕೇಳಿಸ್ಕೊಂಡ್ ಬರ್ತಾ ಇದೀವಿ. ಬಟ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ಆ ಫಿಲಮ್ ಅಂದ್ರೆ ಈ ಹಿಂದೆ ಹೋಯ್ತು, ಇದು ಮಾಡ್ತಾ ಇಲ್ಲ ಅಂತ ಇದ್ದ ಕಡೆ 6ರಿಂದ 3ಕ್ಕೆ ಬಂದಿದ್ದಾರೆ. ಅದ್ರ ಬಗ್ಗೆ ಹೇಳಿ ಸರ್. ಶಾರದಾ ಶಾರದಾ ನಮಸ್ಕಾರ. ನಾವು 6ರಿಂದ 3 ಬರ್ದಿಲ್ಲ, 6ರಿಂದ 12ಗೆ ಹೋಗ್ತೀವಿ ನಾವು. ಆದರೆ ನೀವು ಕೇಳೋ ಪ್ರಶ್ನೆಗೆಲ್ಲ ಒಂದು ಅರ್ಥ ಆಗಿದೆ ಅಂದರೆ, ವಿಕ್ರಮ್ ಅವರಿಂದ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇದೆ. ಎಲ್ಲರಿಗೂ ಪ್ರೀತಿ, ನೀವು ಪ್ರತಿಯೊಂದು ಕೇಳಿದ್ದೀರ ಅಂದರೆ ಪ್ರೀತಿ ಜಾಸ್ತಿ ಅವ್ರ ಮೇಲೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ ಟು ಟೆಲ್ ಯು ಎಕ್ಸಾಕ್ಟ್ಲಿ ಫ್ರಾಂಕ್ಲಿ. ಇನ್ಫ್ಯಾಕ್ಟ್ 2 days ಬ್ಯಾಕ್ ಆಲ್ಸೋ ವಿ ಡೇ ಶೂಟಿಂಗ್ ಮಾಡಿ ಸಾಂಗ್ ಚೇಂಜ್ ಮಾಡಿದ್ವಿ. ನೋಬಡಿ ಅಬ್ಸರ್ವ್, ನೋಬಡಿ ನೋ ಅಬೌಟ್ ಇಟ್. ವಿ ಈಕ್ವಲಿ ಇನ್ವಾಲ್ವ್ ಇನ್ ದಟ್, ಲೈಕ್ ಡೈರೆಕ್ಟರ್ ಆಗಲಿ, ನಾವಾಗಲಿ, ವಿಕ್ರಮ್ ಆಗಲಿ, ಐ ಮೀನ್ ಎವ್ರಿಬಡಿ, ಇನ್ಫ್ಯಾಕ್ಟ್ ಇಷ್ಟ ಆಗಲಿ. And we all working on so closely because industry is new for me. Kannada, this movie industry is new for me. We are working in the creative part. ಸುಮ್ಮನೆ ನೀವು ಹೇಳಿದಂಗೆ ಅವಳು ಹೇಳಿದ್ರಲ್ಲ, ಸ್ಯಾಟಲೈಟ್ ಅವ್ರು ತಗೋಪಿಲ್ಲ ಅಂದ್ರೆ ತೊಗೊಳಲ್ವಾ ಮೇಡಮ್, ಮಾತ್ರ ನಾವು ಚಾನ್ಸ್ ಕೊಡೋದಿಲ್ಲ. ಯಾಕಂದ್ರೆ ವಿ ಹ್ಯಾವ್ ಪುಟ್ ಲಾಟ್ ಆಫ್ ಎಫರ್ಟ್ಸ್ ವಿತ್ ಕ್ರಿಯೇಟಿವಿಟಿ. ಈಗ ಲಾಸ್ಟ್ 3 days ಕೂಡ ಒಂದು ಶೂಟಿಂಗ್ ಮಾಡಿ ತರ ಆ್ಯಡ್ ಮಾಡಿದ್ವಿ ಮೂವಿಯಲ್ಲಿ, ಸಾಂಗಲ್ಲಿ. ಸೊ ಅದಕ್ಕೆ ನಾವು ಆಪರ್ಚುನಿಟಿ ಕೊಡೋದಿಲ್ಲ. ವಿ ವಿಲ್ ರಿವ್ಯೂ 100 times, but we will not delay. The movie will be released very shortly. Not Don't tell. I'm saying not. No, don't tell. Nothing. See,
ಮ್ಯಾಮ್ ಇಲ್ಲ ಇರಿ ಒಂದ್ ನಿಮಿಷ ಮ್ಯಾಮ್ Don't ask. ಇವಾಗ ಏನ್ ಗೊತ್ತಾ ಹಲೋ ಒಂದ್ ನಿಮಿಷ ಏನ್ ಗೊತ್ತಾ, ಕ್ಯಾಮ್ರಾಗಳು ನಾವು ಹತ್ತಿ ಹಿಂದೆ ಇಟ್ಕೊಂಡು ನಿಮ್ ಮುಖ ತೋರ್ಸ್ಬೇಕು. ಯಾಕೆ ಹೇಳ್ತೀನಿ ಅವ್ರು ಹೇಳಿದ್ದು, ಇಲ್ಲ ಯಾಕೆ ಹೇಳ್ತೀನಿ ಕೇಳಿ, ಅವ್ರು ಹೇಳಿದ್ ಆಡ್ ಮಾಡಿದೀವಿ, ಆಡ್ ಮಾಡಿದ್ರು ಅಂದ್ರೆ ಬಜೆಟ್ ಪ್ಲೀಸ್ ನೀವ್ ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅವ್ರು ಹೇಳಿದ್ದು ಆಡ್ ಮಾಡಿರೋದು. ಸರಿ ಓಕೆ ಬಿಡಿ, ಓಕೆ ಅದನ್ನ ಬಿಡಿ. ಡೀಪ್ ನಾನು ಕ್ಲಾರಿಫೈಡ್ ಯು, ನೋ ಪ್ರಾಬ್ಲಮ್. ವಿ ಆಡೆಡ್ ಮೋರ್ ಇನ್ ಟು ದಟ್, ಕ್ರಿಯೇಟಿವ್ ಮೋರ್ ಆಡ್ ಮಾಡಿ. ಯಾಕಂದ್ರೆ ನಮ್ಗೆ ಯಾವ್ದು ಸ್ವಲ್ಪ ಏನೋ ಒಂಥರ 5% ಚೆನ್ನಾಗಿಲ್ಲ ಅಂದ್ರೆ ಕೂಡ ವಿಲ್ ನಾಟ್ ರಿಲೀಸ್ ದಟ್. ವಿ ಆರ್ ಆಡಿಂಗ್ ಅಪ್ ಮೋರ್ ಅಂಡ್ ಮೋರ್. See, first of all, we should be confident when we release a movie. We cannot just go like that. I don't have to release a movie, heck of it. ಅಯ್ಯೋ ಮೂವಿ ಆಯ್ತು ಅರ್ಜೆಂಟ್ ಮಾಡ್ಬೇಡ ಅಂತ ಆ ಥರ ಅರ್ಜೆಂಟ್ ಇಲ್ಲ. The way your expectation from Vikram, I'm 100% sure about that we will fulfill that. We will not give an opportunity for anybody to say movie is bad. That's our efforts. We will see every point of it. That's how we are doing it. ಅದಕ್ಕೆ ಮೂವಿ ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ ಆಮೇಲೆ 6 ಇಂದ 3 ಆ ಸೀನ್ ಇಲ್ಲ ನಮ್ಮ ಹತ್ರ. You will be shocked. ಅದೊಂದು ಲಾಸ್ಟ್ ಕ್ವೆಶ್ಚನ್ ಕೇಳ್ತೀನಿ ನನ್ನ ಕಡೆಯಿಂದ. 6 ಇಂದ 3 ಬಂದಿರೋ, ಓಕೆ 6 ಇಂದ 12 ಮಾಡ್ತಿದ್ದಾರಲ್ಲ, ಈ 3 ಏನಕ್ಕೆ ಮಾಡ್ತಿರೋ? No madam, I told you exactly. When we hear the story, see, industry is such a thing. ನಾನು ಮೂವಿ ಮಾಡ್ತಾ ಅಂತ ಎಲ್ಲರೂ ಬರ್ತಾರೆ. ಪಾಪ everybody want to do. There's a director behind you, Mansa. She's a debut director. Now she's shooting the second movie. I mean, she never she was additional director in that movie. She was not a assistant director actually. We gave a chance to her. We are hearing the story. We are changing the story. We are changing the concept. ಒಬ್ರು ಒಂದ್ಸರಿ ಬಜೆಟ್ 10 ಕೋಟಿ ಅಂತಾರೆ, 12 ಕೋಟಿ ಅಂತಾರೆ, 8 ಕೋಟಿ ಅಂತಾರೆ. ವೆರಿ ಲಿಟಲ್ ಕೇರ್ಫುಲ್ ಅಷ್ಟೇ. ಮೂವಿ ಅಂತೂ ಕಮ್ಮಿ ಆಗಲ್ಲ, ಮೂವಿ ಜಾಸ್ತಿನೇ ಆಗುತ್ತೆ. ಬಟ್ ವಿ ಆರ್ ಬಿಟ್ ಕಾಶಿಯಸ್ ಟು ಹ್ಯಾಂಡಲ್ ಇಟ್. ದಟ್ಸ್ ಆಲ್. Anyway, you also, yeah, all the best. Thank you. I don't want to talk of another film here. Yeah. Anyway, all the best. Thank you. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ. He's a born actor. ಸೊ ಅದರಿಂದ ಮೇಡಮ್ ಪಾಸಿಟಿವ್ ಏನೋ ಹೇಳ್ತಾ ಇದ್ದಾರೆ. ಸೊ ಆ ಥರ ತುಂಬಾ ಈಸಿ ಅವ್ರ ಜೊತೆ ಕೆಲಸ ಮಾಡೋದು. ಏನ್ ನೀವೇನು ನಾರ್ಮಲ್ ಆಗಿ ಕೇಳಿದ್ರೆ ಅಷ್ಟೇ. ನಾವು ಇನ್ನೇ ಕೇಳ್ಬೇಕು. ಹೇಗಿತ್ತಪ್ಪ? ಕೇಳ್ಬೇಕು, ಸಾಂಗ್ ತೋರಿಸಿದೆ, ಸಾಂಗ್ ಹೇಳಿ, ಡ್ಯಾನ್ಸ್ ಅಲ್ಲ, but okay, ಆಯ್ತು. How was the rehearsal? ಅವ್ರು ಹೇಳಿದ್ರು ಈ ಸಾಂಗ್ ಥೀಮ್ ಅಂದ್ರೆ ಕ್ವಾಲಿಟಿ ಅಂತ. ಒಂದು ಸ್ಪೆಷಲ್ ಸಾಂಗ್ ಅಲ್ಲಿ ಅಟ್ರಾಕ್ಷನ್ ಇದ್ದೇ ಇರುತ್ತೆ, ಆ ಗ್ಲಾಮ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಫಿಲಂ ಕ್ವಾಲಿಟಿ ಹೇಗೆ ಹೇಳ್ಬೋದು ಅದ್ರ ಬಗ್ಗೆ, ಅದ್ರ ಮೂಲಕ ಈ ಒಂದು ಸ್ಪೆಷಲ್ ಸಾಂಗ್ ಇಂದ ನಿಮ್ ಕ್ವಾಲಿಟಿ ಆಫ್ ದ ಫಿಲಂ ಹೇಗೆ ತೋರಿಸ್ತೀರಾ? ಮ್ಯಾಮ್ ಈಗ ಈ ಸಾಂಗ್ ಬಂದಿದ್ದು ನಮ್ ಕ್ವಾಲಿಟಿ ತೋರ್ಸಕ್ ಬಂದಿಲ್ಲ. ಈ ಸಾಂಗ್ ಬಂದಿದ್ದು ಅಂದ್ಬಿಟ್ಟು ಮತ್ತೆ ಒಂದು ಹ್ಯಾಪಿಯಾಗಿ ಈ ಸಾಂಗ್ ಲಾಂಚ್ ಜೊತೆ ನಾವು ಸ್ಟಾರ್ಟ್ ಮಾಡ್ಬೇಕು ಮೊಮೆಂಟಮ್ ಅಂತ ಈ ಸಾಂಗ್ ಬಂದಿದ್ದು. ಸೊ ಈ ಸಾಂಗ್ ಇದರಲ್ಲಿ ನಾನು ಬೇರೆ ತರ ಯಾವ್ದಾದ್ರು ಹಾಕಿ ಬರೋಕ್ಕಿಂತ ಒಂದು ಹ್ಯಾಪಿ ಸಾಂಗ್, ಒಂದು ಜಾಲಿ ಸಾಂಗ್ ಬಂದು ಇದರಿಂದ ಮೊಮೆಂಟಮ್ ತಗೋದು ಸಿನಿಮಾ. ಸೊ ಅದಕ್ಕೋಸ್ಕರ ಇದು ಒಂದು ಸ್ಟೆಪಿಂಗ್ ಸ್ಟೋನ್, ಫಸ್ಟ್ ಸ್ಟೆಪ್ ಇದೆ ಅಷ್ಟೇ. ಅದಕ್ಕೋಸ್ಕರ ಈ ಸಾಂಗ್ ಬಿಟ್ಟಿದೆ. ನಮ್ಮ ಹತ್ರ ಇನ್ನ ಬೇಕಾದಷ್ಟು ಸಾಂಗ್ಸ್ ಬೇರೆ ಇದೆ, ಬಟ್ ದಿಸ್ ಇಸ್ ಲೈಕ್ ವೆರಿ ಜಾಲಿ ಫಾಂಗ್ ಅಂತ ಇದು ನಮ್ಮ ಫಸ್ಟ್. But I was like expecting that animals here, yeah, today. At least one there, naiga. ಇದೇನ್ ಜೂನ ಏನ್ ಮೇಡಮ್ ಇದು? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬಾ ಖುಷಿ ಆಗ್ತದೆ, ತುಂಬಾ ಟೈಮ್ ಆದ್ಮೇಲೆ ನಿಮ್ ಎಲ್ರು ನೋಡ್ತಾ ಇರೋದು. ಅಂಡ್ ಮುದೋಳಿಂದ ನಿಮ್ ಎಲ್ರು ಮೀಟ್ ಮಾಡ್ತಿರೋದು ಇನ್ನ ಖುಷಿ ಇದೆ. ಅಫ್ಕೋರ್ಸ್ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಟೈಮ್ ಆಗಿದೆ ನಾವ್ ಅನೌನ್ಸ್ ಮಾಡಿ. ಬಟ್ ನಾನ್ ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ವೆರಿ ವೆರಿ ಲೇಟ್ ಅನೌನ್ಸ್ ಮಾಡ್ತಿದೀವಿ. ಬಟ್ ಐಮ್ ಗ್ಲಾಡ್. ನೀವ್ ಎಲ್ರು ಇವತ್ತು ಕೇಳ್ತಾ ಇರೋ ಪ್ರಶ್ನೆಗಳು ಇಟ್ಸ್ ವ್ಯಾಲಿಡ್. ಬಟ್ ಬಿಹೈಂಡ್ ದ ಸೀನ್ಸ್ ಐ ಥಿಂಕ್ ನಾವ್ ಎಲ್ರು ನೋಡಿದೀವಿ ವಿಕ್ರಮ್ ಅವರ ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ಅವರೊಂದು ಸ್ಟ್ರಗಲ್ ಆಗಿರ್ಬೋದು. ಐ ರಿಯಲಿ ಹೋಪ್ ಈ ಸಿನಿಮಾ ಇಂದ ಈ ಬರ್ತ್ಡೇ ಇಂದ ಎಲ್ಲ ಸಖತ್ತಾಗುತ್ತೆ ನಿಮ್ಗೆ ಅಂತ. ಹ್ಯಾಪಿ ಬರ್ತ್ಡೇ ವಿಕಿ. ಸಿನಿಮಾ ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಈ ಸಾಂಗ್ ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಮ್ಯಾಮ್ ಅನಿಮಲ್ಸ್ ನೋಡ್ಬೇಕಂದ್ರೆ ನಮ್ಮನ್ನ ನೋಡಿ ಇಷ್ಟ ಖುಷಿ ಆಗಿಲ್ಲ. ಎಷ್ಟು ಕಷ್ಟಪಟ್ಟೆಲ್ಲ ಎಷ್ಟು ಪ್ರೀತಿಯಿಂದ ಮಾಡಿದ್ವಿ. ಪೋಸ್ಟರ್ಸ್ ನೋಡಿ ನೋಡಿ ಎಲ್ಲೋ ಒಂದ್ ಕಡೆ ಬರುತ್ತೆ. ಪ್ಲಾನಿಂಗ್ ಇದೆ ಗೊತ್ತಾಗಿದ್ರೆ ನಮ್ಗೆ ನಿಮ್ ಕ್ವಶನ್ ಕೇಳಕ್ ಬರಲ್ಲ. ಅದೇ ರುಕ್ಮಿಣಿ ಕ್ಯಾರೆಕ್ಟರ್ ನ ಸ್ವಲ್ಪ ನೀವು ಬ್ಯಾಂಗಲ್ ಬಂಗಾರಿ ಆಗಿದ್ರಿ, ಮುದೋಳಿ ಕರ್ನಾಟಕದಲ್ಲಿ ಬರುವಂತದ್ದು. ಇವಾಗ ಏನಾದ್ರು ಕರ್ನಾಟಕ ಬಂಗಾರಿ ಆಗುವಂತ ಸಾಧ್ಯತೆ ಇದೆಯಾ ಮುದೋಳಿಂದ? ನನ್ಗೆ ಉತ್ತರ ಕರ್ನಾಟಕದಿಂದನೂ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದಾರೆ. ಆಲ್ರೆಡಿ ಉತ್ತರ ಕರ್ನಾಟಕಕ್ಕೂ ನಾನು ಬಂಗಾರಿನೇ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ಈ ಸಿನಿಮಾ ಮುಖಾಂತರ ರುಕು ಅನ್ನೋ ಪಾತ್ರದಲ್ಲಿ ಹೊಸದಾಗಿ ಕಾಣಿಸ್ಕೊತೀನಿ. ಫಸ್ಟ್ ಟೈಮ್ ಐ ಥಿಂಕ್ ಏನ್ ರೋಲ್ ಅಂತ ಫಸ್ಟ್ ಟೈಮ್ ಅದೇ ಪರ್ಮಿಷನ್ ಕೊಟ್ಟು ಒಂದು ಕಾನ್ಸ್ಟೇಬಲ್ ಆಗಿ, ಲೇಡಿ ಕಾನ್ಸ್ಟೇಬಲ್ ಆಗಿ ಕಾಣಿಸ್ಕೊತೀನಿ. ಸೊ ಇಟ್ಸ್ ವೆರಿ ಡಿಫ್ರೆಂಟ್ ಅಂಡ್
ಐ ಡೋಂಟ್ ನೋ, ನನ್ಗೆ ಹೊಸದಾಗಿ ಇತ್ತು ಆಕ್ಟ್ ಮಾಡಕ್ಕೆ ಅಥವಾ ಯೂನಿಫಾರ್ಮ್ ಅಲ್ಲಿ ಎಲ್ಲ. ಸೊ ನಾನ್ ಕೂಡ ಲುಕಿಂಗ್ ಫಾರ್ವರ್ಡ್ ಹೆಂಗ್ ಬಂದಿದೆ ಅಂತ. ಅಂಡ್ ವೆರಿ ತುಂಬಾ ಡಿಫ್ರೆಂಟ್ ಆಗಿ ಕತೆ ಮಾಡ್ಕೊಂಡಿದ್ದಾರೆ. ಅಂಡ್ ನರೇಶನ್ ಕೂಡ ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ. ಸೊ ನಾನ್ ಕೂಡ ನಿಮ್ಮೆಲ್ಲರಷ್ಟೇ ವೇಟ್ ಮಾಡ್ತಾ ಇದೀನಿ. ಬಟ್ ಐಮ್ ಶೋರ್ ನಿಮ್ಗೆಲ್ರಿಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಮೇನ್ ಕ್ಯಾರೆಕ್ಟರ್ ಟೋಟಲ್ 13 ಜನ ಮೇನ್ ಕ್ಯಾರೆಕ್ಟರ್ ಅಂತ ನಾನು ಹೇಗಿತ್ತು ಮೇಡಮ್? ಸರ್ ನೀನೋ ಸ್ಟಾರ್ ಕಾಸ್ಟ್ ಬಗ್ಗೆ ಕೇಳಿದೆ, ಬಿಟ್ಬಿಡಿದ್ರೆ ನಾನು ಹೇಳ್ಬಿಡ್ಬೇಕಾಗಿತ್ತು ನೆಕ್ಸ್ಟ್ ಅವ್ರ ಬಗ್ಗೆ. ಸರ್ ನನಗೆ ಅಂದ್ರೆ ತುಂಬಾ ಜನದ ಜೊತೆ ವರ್ಕ್ ಮಾಡೋ ಅವಕಾಶ ಇದ್ರಲ್ಲಿ ಸಿಗ್ಲಿಲ್ಲ. ನನ್ನ ಮೇಜರ್ ಪೋರ್ಷನ್ಸ್ ಅಭಿ ಅವರು, ವಿಕ್ಕಿ, ಸುಮಾರಷ್ಟು ನಂಗೆ ಇವ್ರ ಜೊತೆನೆ ಆಕ್ಟಿಂಗ್ ಮೀನ್ ಸೀನ್ಸ್ ಗಳಿರೋದ್ರಿಂದ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಬೋತ್ ಆಫ್ ದಮ್. ಅಂಡ್ ಇವತ್ತು ಅಭಿ ಅವ್ರ ಬರ್ಡೇ ಕೂಡ, ಹ್ಯಾಪಿ ಬರ್ಡೇ ಅಭಿ. ಅಷ್ಟೇ ಸರ್, ಬೇರೆ ಎಲ್ಲರ ಸೀನ್ಸ್ ಗಳು ನಾನು ಕೂಡ ನೋಡ್ಬೇಕು ನಾನು. ಬಟ್ ಐಮ್ ಗ್ಲಾಡ್ ಅವ್ರು ಎಲ್ಲರೂ ಸಚ್ ವಂಡರ್ಫುಲ್ ಆಕ್ಟರ್ಸ್ ನಮ್ ಸಿನಿಮಾದ ಭಾಗಿಯಾಗಿದ್ದಾರೆ. ಸೊ ಐ ಆಮ್ ಗ್ರೇಟ್ಫುಲ್. ಎಲ್ಲರಿಗೂ ನಮಸ್ಕಾರ. This is my first time here. So first of all, namaste, and I want to introduce myself to everyone. I'm Ishita Raj from Bombay, and this is my first time here in Kannada cinema, and working with him is my first time. He is a wonderful, very supportive actor. I got a little chance to rehearse with him, practice with him, dance with him, and the whole process was so easy. Because if you have a team that is very supportive and stands by you, no matter what language it is, no matter where you are, your work is it's double the it's easy, it's fun, it's double the fun. Just that today it's your song. Ji. How much, like, special songs bring into the film? Because they say it is situational. Today every song is situational, and even special songs. Once upon a time it was just a glamour thing. Now it's become added, like a saying that it's situational. How do you opine about it? Ma'am, definitely. First of all, depends on the story. So, if a song is situational, if it is set up in a place or in a scenario where there is a song, and you can add that entertainment value also to the story, so why not? And if it can add to the story, if you can build a scene where there is a song around and there is a story, so it is, I think so. It's more for the audience visually to get hooked to the story and be more involved with the entertainment also. Thank you. Happy birthday, dear Abhi. Thank you. Happy birthday to you. Thank you very much. Means a lot. Thank you all. Love you. ಅಭಿ ನಮ್ ನಗ್ಸಿದ್ರೆ ಸಾಕು. ಎಲ್ಲಿ ಮೇಡಮ್, ನೀವು ಬಂದ್ ಅವಾಗಿಂದ ಫೈರ್ ತರ ಬೆಂಕಿ ಹೊಡಿತಾನೆ ಇದ್ದೀರಾ. ಪಾಪ ಅವ್ರಿಗೆ ಮಾತಾಡಕ್ಕೂ ಬಿಟ್ಟಿಲ್ಲ. ಮಾತಾಡ್ತಾರೆ ಅಂತಾನೆ ನಾನ್ ಕೇಳಿದ್ದು. ಮಾತಾಡ್ತಾರೆ ಕೇಳಲ್ಲ. ಅವ್ರು ಮಾತಾಡ್ತಾರೆ. And he didn't have any problem. ಬೇರೆಯವ್ರಿಗೆ problem. ಆಯ್ತು. ಕೇಳೋರ್ಗೆ problem ಇರಲ್ಲ, ಕೇಳ್ಸೋರ್ಗೆ problem ಇರಲ್ಲ. ಇಲ್ಲ ಮ್ಯಾಮ್, ನೀವ್ ಆತರ ಮಾತಾಡೋದೇ ನಮಗ್ ಖುಷಿ. ಆಕ್ಚುಲಿ ವಿ ಲವ್ ಯು. ಮುದ್ದೋಳು, ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ವಿಕ್ಕಿ ಬಾಯ್. ನನ್ನ ಚೂಸ್ ಮಾಡಿದ ಆಕ್ಚುಲಿ ವಿಕ್ಕಿ ಎಷ್ಟು ಇದಂದ್ರೆ ಕ್ಯಾರೆಕ್ಟರ್ ನೋಡಿ ಸಿನಿಮಾಗೆ ಚಾನ್ಸ್ ಕೊಟ್ರು. ಆಕ್ಚುಲಿ ನನ್ನ ಲವ್ ಮಾಕ್ಟೇಲ್ ಅಲ್ಲಿ ಈ ಹುಡುಗ ಮಾಡ್ತಾನಲ್ಲ, ಇವನಾಕೆ ಬೇರೆ ಯಾರೋ ಇದ್ರು ಆಕ್ಚುಲಿ ನನ್ನ ಬದಲು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ, ನನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ನನಗೆ ತುಂಬಾ ಸಪೋರ್ಟ್ ಆಗತ್ತೆ ಅಂತ ಅವ್ರನ್ನ ಚೂಸ್ ಮಾಡಿ. ಇಲ್ಲ ಬ್ಯಾಲೆನ್ಸ್ ಮಾಡಿ ಅದಕ್ಕೆ ನಾವು ಕೇಳಿದ್ದು ನಮ್ದು ಒಂದ್ ಸ್ವಲ್ಪ ನಗ್ಸು ಅಂತ. ಅವ್ರು ಲವ್ ಮಾಕ್ಟೇಲಲ್ಲೇ ನಾನು ಗುಂಗಲ್ಲಿದ್ದೀನಿ. ಯಾವ ಬಟ್ ಥ್ಯಾಂಕ್ ಯು ವಿಕ್ಕಿ ಫಾರ್ ಚೂಸಿಂಗ್ ಮೀ ಇನ್ ದ ಮುದೋಳ್. ಅಂಡ್ ಟಾಟಾ ಸರ್, ನೀವು ಬಂದಿದ್ದು ತುಂಬಾ ದೊಡ್ಡ ಪವರ್ ಬಂದಂಗಾಯ್ತು. ಮ್ಯಾಮ್ ಕೂಡ, ಆಮೇಲೆ ಎಲ್ಲರೂ ನಮ್ಮ ಡೈರೆಕ್ಟರ್ ಸರ್ ಮಾತ್ರ ನನ್ಗೆ ಯಾವಾಗ್ಲೂ ಬ್ರೋ ಅಂತಾನೆ ಮಾತಾಡ್ಸಿರೋದು ಇದುವರೆಗೂ. ಹೋಗೋ ಬಾರ ಅಂತಾನು ಮಾತಾಡ್ಸಿಲ್ಲ. ಅಭಿ ಬ್ರೋ ಹಿಂಗ್ ಮಾಡಿ ಅವ್ರ ಪಾಪ ಮಾತಾಡೋದೇ ಕಮ್ಮಿ. ಪಾಪ ಅವರು ಡೈರೆಕ್ಟ್ ಮಾಡ್ಬೇಕಾದ್ರು ಏನಾದ್ರು ಹೇಳ್ಬೇಕಿದ್ರು ಬಂದು ಅಭಿ ಹಿಂಗ್ ಮಾಡಿ, ಅಭಿ ಹಂಗ್ ಮಾಡಿ ಅನ್ಬಿಟ್ಟು ಹೋಗ್ಬಿಡ್ತಾರೆ. ಅಷ್ಟು ಡೀಸೆಂಟ್ ಫೆಲೋ. ಆಮೇಲೆ ನಮ್ಮ ಕೊರಿಯೋಗ್ರಾಫರ್ ಸರ್ ತುಂಬಾ ಚೆನ್ನಾಗಿ, ನೀವು ಸಾಂಗ್ ನೋಡಿದೀರಾ, ಎಲ್ಲರೂ ಇಷ್ಟಪಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಜೊತೆಗೆ ಚೆನ್ನೈಲಿ ಈಗ ಭೂಮಲ್ಲಿ ಇರುವಂತ ಹೆಸರು ಅವ್ರದ್ದು. ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಆಲ್ರೆಡಿ ರಾಯಲ್ ಅಲ್ಲಿ ಕೆಲಸ ಮಾಡಿದ್ದೆ. ನಂದು ಅವ್ರದ್ದು ಫ್ರೆಂಡ್ಶಿಪ್ ಬಾಂಡ್ ತುಂಬಾ ಚೆನ್ನಾಗಿದೆ. ಜೊತೆಗೆ ರಾಯಲ್ ಅಲ್ಲಿ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೆ.
ಅವ್ರಿಗೆ ಇಷ್ಟ ಆಗಿತ್ತು. ಆಮೇಲೆ ಮ್ಯಾಮ್ ಹೊಸದಾಗಿ ಬಂದಿದ್ದಾರೆ ಇಶಿಕಾ ಅವರು. ವೆಲ್ಕಮ್ ಟು ಸ್ಯಾಂಡ್ಲ್ವುಡ್ ಮ್ಯಾಮ್. ಐ ಹೋಪ್ ಇಶಿತಾ ಯಾ ಇಶಿತಾ ನಿಮ್ಗೆ ಇನ್ನ ಹೆಚ್ಚು ಚಾನ್ಸ್ ಸಿಗ್ಲಿ. ಸ್ಯಾಂಡಲ್ವುಡ್ ಅಲ್ಲಿ ನೀವು ಒಂದು ದೊಡ್ಡ ಆರ್ಟಿಸ್ಟ್ ಆಗಿ ಗುರುತಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಮುದೋಳಲ್ಲಿ ನನ್ನ ಪಾತ್ರ ಸರ್ ಮುದೋಳ್ ಶಶಿಗೆ ಜೊತೆಲಿರುವಂತ ಪಾತ್ರ. ಬಟ್ ಜುಗಲ್ಬಂದಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಇದು ಡಿಫ್ರೆಂಟ್ ಫಾರ್ಮ್ ಮುದೋಳ್. ಆಕ್ಚುಲಿ ಈ ಸ್ಟೋರಿ ಲೈನ್ ಅಲ್ಲ ನಾನು ಹೇಳ್ತಾ ಇದ್ದೀನಿ, ಅದೇ ಸ್ಟೋರಿ ಹೇಳ್ತಾ ಇಲ್ಲ, ಸ್ಟೋರಿ ಲೈನ್ ಡಿಫ್ರೆಂಟ್ ಆಗಿದೆ. ಒಳಗಡೆ ಹೌದು, ಅದನ್ನ ನೀವು ಡೈರೆಕ್ಟರ್ನ ಕೇಳ್ಬೇಕು ಸರ್. ಅದ್ರ ಬಗ್ಗೆ ನಾನೇನು ಹೇಳಕ್ ಆಗಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಪಾತ್ರ. ಶಶಿ ಜೊತೆ ಟ್ರಾವೆಲ್ ಆಗುವಂತ ಪಾತ್ರ, ಕೊನೆವರೆಗೂ ಇರುವಂತ ಪಾತ್ರ, ಅಷ್ಟು ಮಾತ್ರ ಹೇಳ್ಬೋದು ನಾನು. ಬಟ್ ಒಂದು ಬ್ಯೂಟಿಫುಲ್, ನಾನು ತುಂಬಾ ಎಂಜಾಯ್ ಮಾಡಿದೆ. ನನಗೆ ಹೊಸದಾಗಿತ್ತು. ಲವ್ ಮಾಕ್ಟೇಲ್ ಬಿಟ್ರೆ ಒಂದ್ ಒಳ್ಳೆ ಚೇಂಜ್ ಓವರ್ ಕೊಟ್ಟಂತ ಪಾತ್ರ ನನಗೆ. ಇಲ್ಲಿ ನನ್ನ ಹೆಸರು ಮಣಿಚಂದ್ರ. ಈಗ ತಮಿಳಲ್ಲಿ ತುಂಬಾ ಮೂವೀಸ್ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ಸೆಕೆಂಡ್ ಫಿಲ್ಮ್ ಇದು ಕನ್ನಡದಲ್ಲಿ. ಆಯ್ತು, ಅದೇನು ತಮಿಳಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಯಾವ ಹಾಡುಗಳು ನಾವು ಗೊತ್ತಾಗ್ತದೆ. ಹ್ಯಾಪಿ ರಾಜ್ ಅಂತ ಜಿ ವಿ ಪ್ರಕಾಶ್ ಸರ್ದು ಸಿಂಗಲ್ ಕಾರ್ಡ್ ಮಾಡಿದೆ, 6 ಸಾಂಗ್ ಮಾಡಿದೆ. ಮತ್ತೆ ತಮಿಳ್ ಬಿಗ್ ಬಾಸ್ ಅಲ್ಲಿ ರನ್ನರ್ ಅಪ್. ತಮಿಳ್ ಬಿಗ್ ಬಾಸ್ ಅಲ್ಲಿ ರನ್ನರ್ ಅಪ್. ಅಲ್ಲಿ ಇಟ್ಬಿಟ್ಟು ನೀವು ಇಲ್ಲ, ಇಲ್ಲಿಂದಾನೇ ಅಲ್ಲಿ ಹೋಗಿದ್ದು. ಈಗ ನಂಗೆ ಬಾಸ್ ಅಲ್ಲಿ ಇಟ್ಬಿಟ್ಟು ಬಂದಿದ್ದೀರಾ ಅಂದ್ರೆ ಆಯ್ತು. ಅದೇ ಸೊ ತುಂಬಾ ಖುಷಿ ಆಯ್ತು. ವಿಕಿ ಸರ್ ಜೊತೆ ಹೆಂಗ್ ಹೇಳೋದಂದ್ರೆ, ಒಂದು ಅಣ್ಣನ ಜೊತೆ ಕೆಲಸ ಮಾಡಿದ್ರೆ ಹೆಂಗಿರುತ್ತೆ ಆ ತರ ಇತ್ತು. ನನ್ಗೆ ಎಲ್ಲಿನೂ ಒಂದು ಹೀರೋ ತರ ಕೆಲಸ ಮಾಡೋ ತರನೇ ಇದ್ದಿಲ್ಲ. ಅಷ್ಟು ಫ್ರೀಡಮ್ ಕೊಟ್ರು. ಸ್ವಲ್ಪ ಬೆಂಡ್ ತಗೊಂಡಿದೀನಿ ನೋಡಿರ್ತೀರಾ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸಾಂಗು ಬರುತ್ತೆ, ಅದನ್ನ ನೋಡಿ ತುಂಬಾ ಚೆನ್ನಾಗಿರುತ್ತೆ.